ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹಲವರಿಗೆ ಕುತೂಹಲ ಮೂಡಿಸುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಕನಸಿನಲ್ಲಿ ಹಲ್ಲಿ ಕಂಡರೆ ಅದು ಶುಭವೇ ಅಥವಾ ಅಶುಭವೇ? ಸ್ವಪ್ನಶಾಸ್ತ್ರದ ಪ್ರಕಾರ ಹಲ್ಲಿಯ ಕನಸು ಕೆಲವೊಮ್ಮೆ ಎಚ್ಚರಿಕೆಯ ಸಂಕೇತವಾಗಿದ್ದರೆ, ಇನ್ನು ಕೆಲವೊಮ್ಮೆ ಶುಭ ಫಲಗಳ ಸೂಚನೆಯಾಗಿಯೂ ಕೂಡ ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಸಾಮಾನ್ಯವಾಗಿ ಹಲ್ಲಿ ಏನಾದರೂ ಕಾಣಿಸಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಗುಪ್ತ ಘಟನೆಗಳು ಅಥವಾ ಸತ್ಯಗಳು ಶೀಘ್ರದಲ್ಲೇ ಹೊರಬರಲಿದೆ ಎಂಬುದರ ಸಂಕೇತವಾಗಿದೆ. ಆದ್ದರಿಂದ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಹೆಚ್ಚು ಜಾಗರೂಕರಾಗಿರಬೇಕು ಎಂಬುದರ ಸಂದೇಶವೂ ಕೂಡ ಇದಾಗಿದೆ. ಒಂದು ವೇಳೆ ಕನಸಿನಲ್ಲಿ ಗೋಡೆಯ ಮೇಲೆ ಹಲ್ಲಿ ಕಾಣಿಸಿಕೊಂಡರೆ ಇದು ಮನೆಯ ರಕ್ಷಣೆ, ಕುಟುಂಬದ ಸ್ಥಿರತೆ ಹಾಗೂ ಒಳ್ಳೆಯ ಶಕ್ತಿಯ ಸಂಕೇತವಾಗಿದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಹಲ್ಲಿಯು ಕನಸಿನಲ್ಲಿ ನಿಮ್ಮತ್ತ ಓಡಿ ಬರುತ್ತಿರುವ ಹಾಗೆ ಕಂಡರೆ ಇಂತಹ ಕನಸು ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆ ಅಥವಾ ಸವಾಲಿನಿಂದ ನೀವು ತಪ್ಪಿಸಿಕೊಳ್ಳದೆ ಧೈರ್ಯವಾಗಿ ಎದುರಿಸಬೇಕು ಎಂಬುದರ ಸೂಚನೆಯಾಗಿದೆ. ಕನಸಿನಲ್ಲಿ ಹಲ್ಲಿ ಏನಾದರೂ ನಿಮ್ಮನ್ನು ಕಚ್ಚುವ ಹಾಗೆ ಕಂಡರೆ ಇದು ನಿಮ್ಮ ಸುತ್ತಲಿರುವ ಕೆಲವರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಸಂಕೇತವಾಗಿದೆ. ಹಾಗೆಯೇ ನೀವು ನಂಬಿಕೆ ಇಟ್ಟವರಿಂದ ನಿರಾಸೆ ಹಾಗೆ ಮೋಸವಾಗುವ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆಯೂ ಕೂಡ ಎಂದು ಹಲವರು ಹೇಳುತ್ತಾರೆ. ಒಂದು ವೇಳೆ ಹಲ್ಲಿ ದೇಹದ ಮೇಲೆ ಬೀಳುವ ಹಾಗೆ ಕನಸು ಕಂಡರೆ ಇದು ಸ್ವಪ್ನಶಾಸ್ತ್ರದಲ್ಲಿ ತುಂಬಾನೇ ಒಂದು ಮಹತ್ವವನ್ನು ಹೊಂದಿದೆ. ಹಲ್ಲಿ ದೇಹದ ಯಾವ ಭಾಗಕ್ಕೆ ಬೀಳುತ್ತದೆ ಎಂಬುದರ ಆಧಾರದ ಮೇಲೆ ಫಲ ಬದಲಾಗುತ್ತದೆ. ಆದ್ದರಿಂದ ಇಂತಹ ಕನಸು ಕಂಡರೆ ನೀವು ಆತುರದ ನಿರ್ಧಾರಗಳನ್ನು ತಪ್ಪಿಸಬೇಕು. ಹಾಗೆಯೇ ಕೆಲವು ದಿನಗಳು ಜಾಗರೂಕರಾಗಿರಬೇಕು ಎಂಬುದರ ಸಂಕೇತವಾಗಿದೆ. ಒಂದು ವೇಳೆ ಹಲವಾರು ಹಲ್ಲಿಗಳನ್ನು ಒಟ್ಟಿಗೆ ಕನಸಿನಲ್ಲಿ ಕಂಡರೆ ಇದು ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ಎದುರಾಗುವ ಸಾಧ್ಯತೆಯ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಕನಸಿನಲ್ಲಿ ಹಲ್ಲಿ ಓಡಿ ಹೋಗುತ್ತಿರುವುದನ್ನು ಕಂಡರೆ ಇದು ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುವ ಸಾಧ್ಯತೆಯ ಸಂಕೇತ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಹಲ್ಲಿಯನ್ನು ನೀವು ಕನಸಿನಲ್ಲಿ ಕೊಲ್ಲುವ ಹಾಗೆ ಕಂಡರೆ ಇದು ನಿಮ್ಮ ಕಷ್ಟಗಳು ಕಡಿಮೆಯಾಗುವ ಅಥವಾ ಶತ್ರುಗಳ ಮೇಲೆ ಜಯ ಸಿಗುವ ಶುಭ ಸಂಕೇತವಾಗಿದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ನೀವು ಕನಸಿನಲ್ಲಿ ಹಲ್ಲಿಗೆ ಭಯಪಡುವ ಹಾಗೆ ಕಂಡರೆ ಇದು ನಿಮ್ಮ ಮನಸ್ಸಿನಲ್ಲಿ ಇರುವ ಆತಂಕ, ಒತ್ತಡ ಅಥವಾ ಹೇಳಲಾಗದ ಯಾವುದೋ ಭಯಗಳ ಪ್ರತಿಬಿಂಬವೂ ಕೂಡ ಆಗಿರಬಹುದು ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನಿಮಗೆ ಹಲ್ಲಿಯ ಕನಸಿನಿಂದ ಆತಂಕವಾಗಿದ್ದರೆ ನೀವು ಓಂ ಶ್ರೀ ಗಣೇಶ ಅಥವಾ ಶಿವ ಪ್ರಾರ್ಥನೆಯನ್ನು ಮಾಡಬಹುದು. ಹಾಗೆಯೇ ಓಂ ನಮಃ ಶಿವಾಯ ಮಂತ್ರವನ್ನು ಕೂಡ ಜಪಿಸಬಹುದು. ಮತ್ತು ಹನುಮಾನ್ ಚಾಲೀಸ ಹಾಗೂ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠನೆ ಮಾಡಬಹುದು. ಸ್ನೇಹಿತರೆ, ಕನಸುಗಳು ಸೂಚನೆಗಳಾಗಿರಬಹುದು, ಆದರೆ ಅವು ಭವಿಷ್ಯವನ್ನು ಖಚಿತವಾಗಿ ನಿರ್ಧರಿಸುವುದಿಲ್ಲ. ಆದ್ದರಿಂದ ಭಯಪಡಬೇಡಿ. ಒಳ್ಳೆಯ ಆಲೋಚನೆ, ದೇವರ ಮೇಲಿನ ಭಕ್ತಿ ಮತ್ತು ಸರಿಯಾದ ನಿರ್ಧಾರಗಳು ಜೀವನವನ್ನು ಉತ್ತಮಗೊಳಿಸುತ್ತವೆ. ಇಂತಹ ಇನ್ನಷ್ಟು ಸ್ವಪ್ನಶಾಸ್ತ್ರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಕನಸಿನ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.